ನಮಸ್ಕಾರ. 2026ನೇ ಇಸವಿಗೆ ಸ್ವಾಗತ. ಈ ವರ್ಷ ಆಕಾಶದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಕಾದಿವೆ ಮತ್ತು ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಲಾಭವನ್ನು ಹೇಗೆ ಪಡೆಯಬಹುದು ಅಂತ ತಿಳಿದುಕೊಳ್ಳೋಣ ಬನ್ನಿ. ನೋಡಿ, ಹಿಂದೂಸ್ತಾನ್ ಟೈಮ್ಸ್ನ ಈ ಒಂದು ಸಾಲು 2026ರ ಸಂಪೂರ್ಣ ಚಿತ್ರಣವನ್ನ ಕೊಡುತ್ತೆ. ವಾತಾವರಣದಲ್ಲಿ ತೀವ್ರತೆ ಮತ್ತು ನವೀಕರಣದ ಮಿಶ್ರಣವಿದೆ. ಅಂದ್ರೆ ಏನರ್ಥ? ಒಂದು ಕಡೆ ತುಂಬಾನೇ ಪವರ್ಫುಲ್ ಆದ ಬದಲಾವಣೆಗಳು, ಮತ್ತೊಂದು ಕಡೆ ಎಲ್ಲವನ್ನೂ ಹೊಸದಾಗಿ ಶುರು ಮಾಡಲು ಅದ್ಭುತವಾದ ಅವಕಾಶಗಳು. ಇದೇ ಅಲ್ವಾ 2026ರ ವಿಶೇಷತೆ? ಹಾಗಿದ್ರೆ ಈ ಕಾಸ್ಮಿಕ್ ಶಿಫ್ಟ್ಸ್, ಈ ಬದಲಾವಣೆಗಳೆಲ್ಲ ಯಾಕಾಗ್ತಿವೆ? ಇದರ ಹಿಂದೆ ಯಾವ ಗ್ರಹಗಳ ಆಟ ಇದೆ? ಬನ್ನಿ ಸ್ವಲ್ಪ ಆಳವಾಗಿಳಿದು ನೋಡೋಣ. ಸರಿ, ಈ ವಿಶ್ಲೇಷಣೆಯಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, 2026ರಲ್ಲಿ ಶಕ್ತಿಗಳು ಹೇಗೆ ಬದಲಾಗ್ತಿವೆ, ಜ್ಯೋತಿಷ್ಯದಲ್ಲಿ ಸಂಚಾರ ಅಂದ್ರೆ ಏನು, ಸೂರ್ಯ ಮತ್ತು ಗುರುವಿನ ಸ್ಪೆಷಲ್ ಮೂಮೆಂಟ್ಸ್, ಇದೆಲ್ಲ ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಮತ್ತು ಈ ಪಾಸಿಟಿವ್ ಎನರ್ಜಿಯನ್ನ ನಮ್ಮ ಕಡೆಗೆ ಹೇಗೆ ಸೆಳೆದುಕೊಳ್ಬೇಕು ಅಂತ ತಿಳಿದುಕೊಳ್ಳೋಣ. ಹೌದು, ಮೊದಲೇ ಹೇಳಿದ ಹಾಗೆ 2026 ಒಂದು ನಿರ್ಣಾಯಕ ವರ್ಷ. ತೀವ್ರತೆ ಮತ್ತು ನವೀಕರಣ, ಈ ಎರಡು ಶಕ್ತಿಗಳೇ ಇಡೀ ವರ್ಷ ನಮ್ಮನ್ನ ಮುನ್ನಡೆಸಲಿ. ಮುಂದೆ ನಾವು ನೋಡ್ಬರುವ ಭವಿಷ್ಯವಾಣಿ ಸರಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ಜ್ಯೋತಿಷ್ಯದ ಕೆಲವು ಬೇಸಿಕ್ ಪದಗಳನ್ನ, ಅಂದ್ರೆ ಬ್ರಹ್ಮಾಂಡದ ಭಾಷೆಯನ್ನ ಕಲಿಬೇಕಾಗತ್ತೆ. ಇದು ತುಂಬಾನೇ ಸಿಂಪಲ್, ಬನ್ನಿ ನೋಡೋಣ. ಮೊದಲನೇದು ಗ್ರಹ ಸಂಚಾರ ಅಥವಾ ಟ್ರಾನ್ಸಿಟ್. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದು. ಇದು ನಮ್ಮ ಜೀವನದ ಮೇಲೆ ಆ ಗ್ರಹದ ಪ್ರಭಾವವನ್ನೇ ಬದಲಾಯಿಸ್ಬಿಡುತ್ತೆ. ಹೇಗೆ ಹೊರಗಡೆ ಹವಾಮಾನ ಬದಲಾಗುತ್ತೋ ಹಾಗೆ ಇದು ನಮ್ಮ ಆಂತರಿಕ ಕಾಸ್ಮಿಕ್ ಹವಾಮಾನ ಬದಲಾದ ಹಾಗೆ. ಎರಡನೆಯದು ಉಚ್ಚ ಸ್ಥಿತಿ ಅಥವಾ ಎಕ್ಸಾಲ್ಟೇಷನ್. ಅಂದ್ರೆ ಒಂದು ಗ್ರಹ ತಾನು ಯಾವ ರಾಶಿಯಲ್ಲಿದ್ದಾಗ ಅತ್ಯಂತ ಪವರ್ಫುಲ್ ಆಗಿರುತ್ತೋ, ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೋ, ಅದೇ ಉಚ್ಚ ಸ್ಥಿತಿ. ಒಂದು ಉದಾಹರಣೆ ಕೊಡೋದಾದ್ರೆ, ಒಬ್ಬ ಸ್ಟಾರ್ ಕ್ರಿಕೆಟರ್ ತನ್ನ ಹೋಮ್ ಗ್ರೌಂಡಲ್ಲಿ ಬೆಸ್ಟ್ ಫಾರ್ಮ್ನಲ್ಲಿದ್ದಾಗ ಹೇಗಾಡ್ತಾನೆ? ಶತಕ ಬಾರಿಸೋದು ಗ್ಯಾರಂಟಿ ಅಲ್ವಾ? ಗ್ರಹಗಳಿಗೂ ಅಷ್ಟೇ, ಉಚ್ಚ ಸ್ಥಿತಿಯಲ್ಲಿದ್ದಾಗ ಅವುಗಳ ಪ್ರಭಾವ ಅದ್ಭುತವಾಗಿರುತ್ತೆ. ಮತ್ತು ಕೊನೆಯದಾಗಿ ಚಂದ್ರ ರಾಶಿ. ನಾವು ಹೇಳೋ ಎಲ್ಲಾ ಭವಿಷ್ಯವಾಣಿಗಳಿಗೂ ಇದೇ ಆಧಾರ. ಇದು ಹುಟ್ಟಿದಾಗ ಚಂದ್ರ ಯಾವ ರಾಶಿಯಲ್ಲಿದ್ದ ಅನ್ನೋದನ್ನು ಸೂಚಿಸುತ್ತೆ ಮತ್ತು ಇದು ನಮ್ಮ ಭಾವನೆಗಳನ್ನ, ನಮ್ಮ ಒಳಗಿನ ಮನಸ್ಸನ್ನ ಪ್ರತಿನಿಧಿಸುತ್ತೆ. ಅದಕ್ಕೆ ಈ ಗ್ರಹಗಳ ಬದಲಾವಣೆಗಳನ್ನ ನಾವು ಒಳಗಿನಿಂದ ಹೇಗೆ ಫೀಲ್ ಮಾಡ್ತೀವಿ ಅನ್ನೋದು ಚಂದ್ರ ರಾಶಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಸರಿ, ಈಗ 2026ರ ಮೊದಲ ಮೇಜರ್ ಆಸ್ಟ್ರೋ ಇವೆಂಟಿಗೆ ಬರೋಣ. ಗ್ರಹಗಳ ರಾಜ ಸೂರ್ಯ ತನ್ನ ಅತ್ಯಂತ ಶಕ್ತಿಯುತವಾದ ಮೇಷರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಇದರರ್ಥ ಬೆಂಕಿ, ಆತ್ಮವಿಶ್ವಾಸ ಮತ್ತು ಹೊಸ ಆರಂಭಗಳ ಒಂದು ದೊಡ್ಡ ಅಲೆ ನಮ್ಮೆಡೆಗೆ ಬರ್ತಾ ಇದೆ. ನೋಡಿ, ಗ್ರಹ ಸೂರ್ಯ, ರಾಶಿ ಮೇಷ. ಇದು ಸೂರ್ಯನ ಉಚ್ಚ ಸ್ಥಾನ. ಪ್ರಮುಖ ದಿನಾಂಕ ಏಪ್ರಿಲ್ 14, 2026. ಇದರ ಪ್ರಭಾವ ಏನು? ಆತ್ಮವಿಶ್ವಾಸ, ನಾಯಕತ್ವ, ಪ್ರಗತಿ ಮತ್ತು ಹೊಸ ಆರಂಭಗಳು. ಜೀವನದಲ್ಲಿ ಏನಾದರೂ ಹೊಸದಾಗಿ ಶುರು ಮಾಡಬೇಕು ಅನ್ಕೊಂಡಿದ್ರೆ ಇದಕ್ಕಿಂತ ಒಳ್ಳೆ ಟೈಮ್ ಸಿಗಲ್ಲ. ಈಗ ವರ್ಷದ ಎರಡನೇ ಅತಿ ದೊಡ್ಡ ಮತ್ತು ಅತ್ಯಂತ ಶುಭ ಘಟನೆಗೆ ಹೋಗೋಣ. ಅದೇ ಗುರುಗ್ರಹದ ಕರ್ಕಾಟಕ ರಾಶಿ ಪ್ರವೇಶ. ನೆನಪಿಡಿ, ಗುರುಗ್ರಹ ಉಚ್ಚನಾಗೋದು ಪ್ರತಿ 12 ವರ್ಷಕ್ಕೆ ಒಂದೇ ಸಾರಿ. ಸೊ ಇದು ತುಂಬಾನೇ ರೇರ್. ಇದು ಅದೃಷ್ಟ, ಬೆಳವಣಿಗೆ ಮತ್ತು ಜ್ಞಾನದ ಅಲೆಯನ್ನು ಹೊತ್ತು ತರಲಿದೆ. ಇದರ ವಿವರಗಳು ಹೀಗಿವೆ. ಗ್ರಹ ಗುರು, ರಾಶಿ ಕರ್ಕಾಟಕ, ಗುರುವಿನ ಉಚ್ಚಸ್ಥಾನ. ಈ ಅದ್ಭುತ ಅವಧಿ ಜೂನ್ 2ರಿಂದ ಅಕ್ಟೋಬರ್ 31, 2026ರವರೆಗೆ ಇರುತ್ತೆ. ಈ ಸಮಯದಲ್ಲಿ ಮದುವೆ, ಆಸ್ತಿ ಖರೀದಿ, ಮಕ್ಕಳ ಭಾಗ್ಯ, ಜ್ಞಾನಾರ್ಜನೆ ಮತ್ತೆ ಕರಿಯರ್ ಗ್ರೋತ್, ಈ ಎಲ್ಲ ವಿಷಯಗಳಿಗೆ ಜಬರ್ದಸ್ತ್ ಸಪೋರ್ಟ್ ಸಿಗಲಿದೆ. ಈ ಸಂಚಾರದ ಟೈಮ್ ಲೈನ್ ತುಂಬಾನೇ ಇಂಪಾರ್ಟೆಂಟ್. ಗಮನ ಇಟ್ಟು ಕೇಳಿ. ಜೂನ್ 2ರಂದು ಗುರು ಕರ್ಕಾಟಕ ರಾಶಿಗೆ ಎಂಟ್ರಿ ಕೊಡ್ತಾನೆ. ಆದ್ರೆ ಜುಲೈ 14ರಿಂದ ಆಗಸ್ಟ್ 12ವರೆಗೆ ಒಂದು ಕಾಂಬಸ್ಟ್ ವಾರ್ನಿಂಗ್ ಇದೆ. ಅಂದ್ರೆ ಗುರು ಅಸ್ತಂಗತನಾಗಿರ್ತಾನೆ. ಸೂರ್ಯನಿಗೆ ತುಂಬಾ ಹತ್ರ ಹೋದಾಗ ಗುರುವಿನ ಶಕ್ತಿ ಸ್ವಲ್ಪ ಕಡಿಮೆ ಆಗತ್ತೆ. ಹಾಗಾಗಿ ಈ ಸಮಯದಲ್ಲಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತಗೊಳ್ಳೋಕೆ ಹೋಗ್ಬೇಡಿ. ಪ್ಲಾನ್ ಮಾಡಿ, ಆದ್ರೆ ಆಕ್ಷನ್ ತಗೋಬೇಡಿ. ಆಗಸ್ಟ್ 13ರಿಂದ ಮತ್ತೆ ಫುಲ್ ಪವರ್ನಲ್ಲಿ ಗುರು ಆಕ್ಟಿವ್ ಆಗ್ತಾನೆ. ಸರಿ, ಈ ಗ್ರಹಗಳ ಆಟ, ಈ ಕಾಸ್ಮಿಕ್ ವೆದರ್ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಈಗ ಅತಿ ಮುಖ್ಯವಾದ ವಿಷಯ, ಇದೆಲ್ಲ ಪ್ರತಿಯೊಬ್ಬರ ಜೀವನದ ಮೇಲೆ ಅವರವರ ಚಂದ್ರರಾಶಿಯ ಪ್ರಕಾರ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಗುರುವಿನ ಈ ಉಚ್ಚ ಸ್ಥಿತಿಯಿಂದ ಅತಿ ಹೆಚ್ಚು ಲಾಭ ಯಾರಿಗೆ ಅಂತ ನೋಡೋದಾದ್ರೆ ಮೇಷ, ಮಿಥುನ, ಕರ್ಕಾಟಕ, ಕನ್ಯಾ, ತುಲಾ, ವೃಶ್ಚಿಕ
ಮಕರ ಮತ್ತು ಮೀನ. ಈ ರಾಶಿಯವರಿಗೆ ಈ ಸಂಚಾರವು ಅತ್ಯಂತ ಶುಭಕರ ಅಂತಾನೆ ಹೇಳಬಹುದು. ಒಂದೇ ಗ್ರಹದ ಸಂಚಾರ ಬೇರೆ ಬೇರೆ ರಾಶಿಯವರ ಮೇಲೆ ಹೇಗೆ ಬೇರೆ ಬೇರೆ ರೀತಿ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಇಲ್ಲೊಂದು ಸೂಪರ್ ಎಕ್ಸಾಂಪಲ್ ಇದೆ. ಸಿಂಹರಾಶಿಯವರಿಗೆ ಗುರು 12ನೇ ಮನೆಯಲ್ಲಿರ್ತಾನೆ. ಇದು ಸ್ಪಿರಿಚುಯಾಲಿಟಿ, ವಿದೇಶ ಪ್ರಯಾಣ ಮತ್ತು ಖರ್ಚುಗಳ ಮೇಲೆ ಫೋಕಸ್ ತರುತ್ತೆ. ಆದರೆ ಕನ್ಯಾ ರಾಶಿಯವರಿಗೆ ಅದೇ ಗುರು 11ನೇ ಮನೆಯಲ್ಲಿ ಅಂದರೆ ಲಾಭದ ಮನೆಯಲ್ಲಿರ್ತಾನೆ. ಇದರಿಂದ ಆದಾಯ ಹೆಚ್ಚಾಗುತ್ತೆ, ಸೋಷಿಯಲ್ ಸರ್ಕಲ್ ದೊಡ್ಡದಾಗುತ್ತೆ ಮತ್ತು ಬಹುದಿನಗಳ ಕನಸುಗಳು ನನಸಾಗ್ತವೆ. ವೈದಿಕ ಜ್ಯೋತಿಷ್ಯದಲ್ಲಿ ರಾಶಿ ಮಾತ್ರ ಅಲ್ಲ, ನಕ್ಷತ್ರ ಮಟ್ಟದಲ್ಲೂ ಭವಿಷ್ಯವನ್ನು ನೋಡಬಹುದು. ಉದಾಹರಣೆಗೆ, ಸಿಂಹ ರಾಶಿಯಲ್ಲಿ ಬರುವ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ 2026ರ ಶುರುವಿನಲ್ಲೇ ಫೈನಾನ್ಷಿಯಲ್ ಗೇನ್ಸ್ ಆಗೋ ಚಾನ್ಸಸ್ ಇದೆ. ವಿಶೇಷವಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮತ್ತು ಕ್ರಿಯೇಟಿವ್ ಕೆಲಸಗಳಿಂದ ದುಡ್ಡು ಬರಬಹುದು. ಸರಿ, ಇಷ್ಟೆಲ್ಲ ಒಳ್ಳೆ ಎನರ್ಜಿ ಆಕಾಶದಿಂದ ಬರ್ತಾ ಇದೆ. ಹಾಗಿದ್ರೆ ಆ ಪಾಸಿಟಿವ್ ಎನರ್ಜಿಯನ್ನ ನಮ್ಮ ಜೀವನಕ್ಕೆ ಆಕರ್ಷಿಸೋದು ಹೇಗೆ? ಈ ಕಾಸ್ಮಿಕ್ ಫ್ಲೋ ಜೊತೆ ನಾವು ಹೇಗೆ ಒಂದಾಗಬಹುದು? ಅದಕ್ಕೆ ಕೆಲವು ಸಿಂಪಲ್ ಮತ್ತು ಪ್ರಾಕ್ಟಿಕಲ್ ಮಾರ್ಗಗಳಿವೆ. ನೋಡಿ, ಹಿಂದೂಸ್ತಾನ್ ಟೈಮ್ಸ್ ಪ್ರಕಾರ ಯಾರ ಬೇಕಾದರೂ ಫಾಲೋ ಮಾಡಬಹುದಾದ 5 ಸಿಂಪಲ್ ಟಿಪ್ಸ್. 1. ದಿನ ಬೆಳಗ್ಗೆ ಗಿಡಮೂಲಿಕೆ ಸ್ನಾನ ಮಾಡಿ. 2. ರಾತ್ರಿ ಮಲ್ಗೋ ಮುಂಚೆ ಪಾದಗಳನ್ನ ಬೆಚ್ಚಗಿನ ನೀರಲ್ಲಿ ಇಟ್ಕೊಳ್ಳಿ. 3. ಮನೆಯ ಉತ್ತರ ದಿಕ್ಕನ್ನ ಯಾವಾಗ್ಲೂ ಆಕ್ಟಿವ್ ಆಗಿ ಇಡಿ. 4. ದಿನ ಸ್ವಲ್ಪ ಹೊತ್ತಾದರೂ ಪ್ರಕೃತಿ ಜೊತೆ ಕಳೆಯಿರಿ. ಮತ್ತು 5. ವಾರಕ್ಕೆ 1 ಸಲ ನಿಮ್ಮ ಫಿಸಿಕಲ್ ಸ್ಪೇಸ್ ಮತ್ತೆ ಡಿಜಿಟಲ್ ಸ್ಪೇಸ್ ಅಂದ್ರೆ ಫೋನ್, ಕಂಪ್ಯೂಟರ್ ಎಲ್ಲ ಕ್ಲೀನ್ ಮಾಡಿ. ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಜ್ಯೋತಿಷ್ಯದ ಪರಿಹಾರಗಳನ್ನ ಮಾಡಬೇಕು ಅನ್ಕೊಂಡ್ರೆ ಕೆಲವು ಆಪ್ಷನ್ಸ್ ಇವೆ. ಗುರುವಿನ ಬೀಜ ಮಂತ್ರವಾದ ಓಂ ಗ್ರಾಂ ಗ್ರೀಂ ಗ್ರಾಂ ಸಹ ಗುರುವೇ ನಮಃ ಅಂತ ಜಪಿಸಬಹುದು. ಗುರುವಾರ ಹಳದಿ ಬಣ್ಣದ ವಸ್ತುಗಳನ್ನ ದಾನ ಮಾಡಬಹುದು. ಹಣೆಗೆ ಕೇಸರಿ ತಿಲಕ ಇಡಬಹುದು. ಬಾಳೆಗಿಡಕ್ಕೆ ನೀರು ಹಾಕಬಹುದು. ಮತ್ತು ನಾನು ಮೊದಲೇ ಹೇಳ್ದಾಗೆ ಗುರು ಅಸ್ತಂಗತನಾಗಿರುವಾಗ ಅಂದ್ರೆ ಜುಲೈ 14ರಿಂದ ಆಗಸ್ಟ್ 12ರವರೆಗೆ ಯಾವುದೇ ದೊಡ್ಡ ನಿರ್ಣಯಗಳನ್ನ ತೆಗೆದುಕೊಳ್ಬೇಡಿ. ಇದು ತುಂಬಾನೇ ಮುಖ್ಯ. ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ನಿಮ್ಮುಂದೆ ಇಡ್ತೀನಿ. ಬ್ರಹ್ಮಾಂಡ ನಮಗೆ ಇಷ್ಟೊಂದು ವಿಶಿಷ್ಟವಾದ, ಶಕ್ತಿಯುತವಾದ ಅವಕಾಶವನ್ನ ಕೊಡ್ತಾ ಇದೆ. ಈ ಶಕ್ತಿಯನ್ನ ನಮ್ಮ ಜೀವನದ ಯಾವ ದಿಕ್ಕಿನಲ್ಲಿ ಬಳಸ್ಕೊಳ್ಬೇಕು ಅನ್ನೋ ಆಯ್ಕೆ ನಮ್ಮ ಕೈಯಲ್ಲಿದೆ. ಹಾಗಿದ್ರೆ ಆ ಆಯ್ಕೆ ಹೇಗಿರುತ್ತೆ? ಯೋಚಿಸಿ ನೋಡಿ.